ಪಂಚತಂತ್ರ ಕಾಲದಂಗೆ ಕತೆ ಹೇಳೋದನ್ನ ಫಸ್ಟ್ ಬಿಡಕ್ಕೆ ಹೇಳಿ ಸರ್ ಮೀಡಿಯಾದವ್ರಿಗೆ. ಫಸ್ಟ್ ರವಿ ಬೆಳಗೆರೆ ಅವ್ರ ಗುರುಗಳು ಅಂತ ಹೇಳ್ತಾರೆ. ರವಿ ಬೆಳಗೆಗಳು ಒಂದೊಂದು ತನಿಖೆ ಮಾಡಿ ಎಲ್ಲ ಆಮೇಲೆ ರಿಪೋರ್ಟ್ ಕೊಡ್ತಾರೆ. ಇವನು ಹಂಗ್ ಮಾಡ್ತಾನ ಇಲ್ಲ, ಬಾಯಿಗೆ ಬಂದಿದ್ದು ಹಂಗೆ ಫ್ಯಾನ್ಸ್ ಹಿಂಗೆ ಅವನ್ ಹಿಂಗೆ ಇವನ್ ಹಿಂಗೆ ಮಾಡ್ಬಿಟ್ಟ. ಮೀಡಿಯಾದವ್ರ ಏನಾದ್ರು ರೇಣುಕಾ ಸ್ವಾಮಿ ಅವ್ರಿಗೆ ಪ್ರಚೋದನೆ ಕೊಟ್ಟು ಮೆಸೇಜ್ ಮಾಡಿ ಅಂತ ಹೇಳಿ ಮಾಡಿಸಿ ಟ್ರಿಗರ್ ಮಾಡಿಸಿರ್ಬೋದು ಅಂತ ಅನ್ನಿಸ್ತೈತೆ. ಕಚಡಗಳು ತಂದು ಏನು ಎಜುಕೇಟೆಡ್ ನೀವೆಲ್ಲ ಯೋಗ್ಯತೆಗೆ ನಿಮ್ಗಳಿಗೆ? ಸಾಮಾನ್ಯ ಮನುಷ್ಯ ಒಬ್ಬ ಸ್ಟಾರ್ಗೆ ಮೆಸೇಜ್ ಮಾಡೋ ಅವಶ್ಯಕತೆ ಆಯ್ತಾ? ನೀವೇನಂತ ತೋರಿಸಿದ್ರಿ ದರ್ಶನ್ ಅಭಿಮಾನಿ ಅಂತೆ, ಮನೇಲಿ ಫೋಟೋ ಹಾಕೋನಂತೆ, ಹಿಂಗಂತೆ ಹಂಗಂತೆ ಕತೆ ಏನು ಊದ ಹಾಕ್ಬಿಟ್ರಿ. ದರ್ಶನ್ ಅಭಿಮಾನಿನೂ ಅಲ್ಲ, ಅವ್ರ ಮನೆ ಯಾರು ಇಂಡಸ್ಟ್ರಿ ಫಿಲಮೇ ನೋಡಿಲ್ಲ, 100 ರೂಪಾಯಿ ಬಂಡವಾಳ ಹಾಕಿ ಒಂದು ಫಿಲಮು ನೋಡಿಲ್ಲ, ಇಂಡಸ್ಟ್ರಿ ಕೊಡುಗೆ ಏನು ಇಲ್ಲ ಅವ್ರದ್ದು. ಆಡಿಯೋ ಇವೆಂಟ್ಗಾಗ್ಲಿ ಪ್ರತಿಯೊಂದು ಸಿನಿಮಾಗಾಗ್ಲಿ ನಮ್ಮ ಬಾಸು ನಮ್ಮ ಅಣ್ಣ ಬಂದ್ರು ಎಲ್ಲ ಸರ್ MLA MP ಅವರು ಕೂಡ ಅವರ ಸಾಮಾನ್ಯ ಪ್ರಜೆಗಳು ಕರಿತಿದ್ರ ಇಲ್ಲ, ಏನು ಕೇಳಿದ್ರೆ ಕರೆಯೋದು ಒಂದು ಉತ್ತಮವಾದ ವ್ಯಕ್ತಿ ಅಂತ. ಅವನ MP ಗಳು ಕರೀತಾರೆ, MLA ಗಳು ಕರೆದ್ಬಿಟ್ಟು ನಮ್ ಪ್ರಚಾರಕ್ಕೆ ಬನ್ನಿ, ನಮ್ ಪಕ್ಷ ಗೆಲ್ಲಿಸ್ಕೊಡಿ ಅಂತಾರೆ. ಇವತ್ತು ಅವ್ರು ಒಬ್ರು ಹೆಲ್ಪ್ ಮಾಡಿ ಅಂತ ನಾವು ಕೇಳ್ತಲ್ಲ ಸರ್, ಅವರಿಂದ ನಾವ್ ಹೆಲ್ಪ್ ಕೇಳ್ತಾರೆ, ಬನ್ನಿ ನಿಮ್ ದಮ್ಮ ಹೆಲ್ಪ್ ಮಾಡಿ ಅಂತ ಕೇಳ್ತಲ್ಲ MLA MP ಗಳನ್ನ. ಅವ್ರು ಬಂದು ಏನಾಗಿದೆ ಎಂತು ಅಂತ ಒಬ್ರಾದ್ರು ಹೇಳಿದಾರ ಇಲ್ಲ. ಅದೇ ಅವ್ರ ಹೆಲ್ಪಿಗೋಸ್ಕರ ಅವ್ರ ಮನೆ ಬಟ್ಟೆಗೆ ಹೋಗಿ ಬನ್ನಿ ನನ್ಗೆ ಹೆಲ್ಪ್ ಮಾಡಿ ನಮ್ ಪ್ರಚಾರಕ್ಕೆ ಬನ್ನಿ ಅಂತ ಅಲ್ಲಿಗೆ ಬರೆಯೋದು ಇಲ್ಲಿ ಕರೆಯೋದು ಎಂತ MLA MP ಗಳೇ ಮಾಡಿದ್ದಾರೆ. ಬಟ್ ಅವ್ರಿಗೆ ಎಲ್ಲರಿಗೂ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಪ್ರತಿಯೊಂದು ಸರ್ ಹೀರೋಯಿನ್ಗಳು ಇವಾಗ ಚಿಕ್ಕದಾಗಿ ಏನ್ ಬೆಳಿತಾರೆ ಸಣ್ಣ ಪುಟ್ಟ ನಟರು, ಅವ್ರಿಗೆಲ್ಲರಿಗೂ ಹೆಲ್ಪಿಂಗ್ ಸರ್ ನನ್ನ ಪ್ರಕಾರ ದರ್ಶನ್ ಸರ್ ಮಾಡಿದ್ದಾರೆ. ಆದ್ರೆ ಅವ್ರು ಯಾರು ಇವತ್ತು ತಲೆ ಕೆಡಿಸ್ಕೊಂಡಿಲ್ಲ ಅಂದ್ರೆ ನಮ್ಗೇನು ಬೇಜಾರಿಲ್ಲ. ಬಟ್ ಇನ್ನು ಮುಂದೆನಾದ್ರೂ ದರ್ಶನ್ ಸರ್ ಎಚ್ಚೆತ್ಕೋಬೇಕು, ಯಾರ ಜೊತೆಗೂ ಇರಬೇಕು ಅಂದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಇರಬೇಕು ಅನ್ನೋದ್ಬಿಟ್ಟು. ಒಂದು ನಿಮಿಷ ಬನ್ನಿ, ಯಾರು ಯಾರಿಗೆ ಸಪೋರ್ಟ್ ಬರಲ್ಲ ಸರ್. ಈಗ ಒಂದು ಫ್ಯಾಮಿಲಿಲಿ ಮಗ ಎಷ್ಟೇ ತಪ್ಪು ಮಾಡ್ಲಿ ಅಪ್ಪ ಸಹಿಸ್ತಾನೆ, ಯಾಕೆಂದ್ರೆ ಮಗ ಅನ್ನೋದು ಇದಿರುತ್ತೆ. ಹಂಗೆ ಬಾಸ್ ಏನೇ ಮಾಡಿದ್ರು ಅವ್ರ ತಪ್ಪ ಸರಿನಾ ಅಂತ ನಾನು ಹೇಳ್ತಲ್ಲ ಸರ್, ಅವ್ರ ಜೊತೆ ಇರ್ತೀವಿ. ಏನಾಗುತ್ತೆ ಇವಾಗ ತಪ್ಪಾಗಿದ್ರೆ ತೀರ್ಮಾನ ಎಲ್ಲ ಕಾನೂನು ತಲೆ ಬಾಗ್ಲೇಬೇಕು ಮಾಡೋಣ. ಬಟ್ ಅದನ್ನ ಇಲ್ದೇ ಇರೋ ರೀತಿಲೇ ಬರ್ತದೆ ದೊಡ್ಡ ತಪ್ಪು. ಆಗಿದೆ ಮಾಡಿದೆ ಅವೆಲ್ಲ ಬಿಡಿ ಸರ್. ಈಗಲೂ ಹಳೆ ಕಾಲದಂಗೆ ಪಂಚತಂತ್ರ ಕಾಲದಂಗೆ ಕತೆ ಹೇಳೋದನ್ನ ಫಸ್ಟ್ ಬಿಡಕ್ಕೆ ಹೇಳಿ ಸರ್ ಮೀಡಿಯಾದವ್ರಿಗೆ. ಫಸ್ಟ್ ಹಂಗಾಗಿದೆ ಗನ್ ಇಟ್ಟು ಸರ್ ಸಿಂಪಲ್. ಇವಾಗ ಲೈಸೆನ್ಸ್ ಮಾಡಿ ಗನ್ ಕೊಡೋದು ಏನಕ್ಕೆ ಸರ್? ಗನ್ ಏನಕ್ಕೆ ಕೊಡ್ತಾರೆ? ಪ್ರಾಣ ರಕ್ಷಣೆಗೆ. ಅವಾಗ ಏನಕ್ಕೆ ಏನೋ ಆಯ್ತು ಅಂದ್ಬಿಟ್ಟು ಅವ್ರು ಸಿಂಪಲ್ ಆಗಿ ಒಂದು ಶೂಟ್ ಮಾಡಿ ತೆಗಿಬೋದಿತ್ತಲ್ಲ, ಈಸಿ. ಅವ್ರ ಹತ್ರ ರಕ್ಷಣೆಗೆ ಅಂತ ನಾವು ಗನ್ ಇದೆ ತಾನೆ. ಶೂಟ್ ಮಾಡಿದ ಮೇಲೂ ಕೂಡ ಅದಕ್ಕೆ ಎಂಕ್ವೈರಿ ಆಗುತ್ತೆ, ಹ್ಯೂಮನ್ ರೈಟ್ಸ್ ಅದೆಲ್ಲ ಹೇಳ್ತಾರೆ. ರವಿ ಬೆಳಗೆರೆ ಅವ್ರ ಗುರುಗಳು ಅಂತ ಹೇಳ್ತಾರೆ. ರವಿ ಬೆಳಗೆಗಳು ಒಂದೊಂದು ತನಿಖೆ ಮಾಡಿ ಎಲ್ಲ ಆಮೇಲೆ ರಿಪೋರ್ಟ್ ಕೊಡ್ತಾರೆ. ಇವನ್ ಹಂಗ್ ಮಾಡ್ತಾನ ಇಲ್ಲ, ಬಾಯಿಗೆ ಬಂದಿದ್ದು ಹಂಗೆ ಫ್ಯಾನ್ಸ್ ಹಿಂಗೆ ಅವನ್ ಹಿಂಗೆ ಇವನ್ ಹಿಂಗೆ ಮಾಡ್ಬಿಟ್ಟ, ಹಿಂಗೆ ದುಡ್ಡು ತಂದ್ಬಿಟ್ರು, ಹಂಗೆ ಕೊಲೆ ಮಾಡ್ಬಿಟ್ಟು ಹಂಗೆ ಬಿಸಾಕಿದ ನಾಯಿ ಬಿಸಾಕಂಗ ಹೇಳ್ಬಿಟ್ಟ. ಬಂದ್ ನೋಡಿದ ರವಿ ಬೆಳಗೆರೆ ಹಿಂಗ್ ಇದನ್ನೇ ಹೇಳ್ಕೊಟ್ರ ಅವ್ರ ಗುರುಗಳು ಇದನ್ನೇ ಹೇಳ್ಕೊಟ್ರ. ಜನ್ಮಕ್ಕೆ ಹೋಗೋ ಅದೇ ಅಂದ್ರೆ ಈಗ ಮೀಡಿಯಾದವ್ರ ಏನಾದ್ರು ರೇಣುಕಾ ಸ್ವಾಮಿ ಅವ್ರಿಗೆ ಪ್ರಚೋದನೆ ಕೊಟ್ಟು ಮೆಸೇಜ್ ಮಾಡಿ ಅಂತ ಹೇಳಿ ಮಾಡಿಸಿ ಟ್ರಿಗರ್ ಮಾಡಿಸಿರ್ಬೋದು ಅಂತ ಅನ್ನಿಸ್ತೈತೆ. ಸಾಮಾನ್ಯ ಮನುಷ್ಯ ಒಬ್ಬ ಸ್ಟಾರ್ಗೆ ಮೆಸೇಜ್ ಮಾಡೋ ಅವಶ್ಯಕತೆ ಆಯ್ತಾ? ಅವ್ನ ಕೆಲಸನ ಅದು. ಮಾಮೂಲಿ ರೋಡಲ್ಲ ಹುಡುಗಿರು ಇರ್ತಾರ್ತಾನೆ, ಅವ್ರ ಮನೆ ತಗ ಇರ್ತಾರ್ತಾನೆ, ಯಾರಿಗಾದ್ರು ಮಾತಾಡ್ಬೋದೈತಲ್ಲ ಅವನು. ಆ ಲೆವೆಲ್ಗೆ ಅವ್ನು ಕೈ ಹಾಕೋನೆ ಅಂದ್ರೆ ಏನು ಸಪೋರ್ಟ್ ಇಲ್ದಲೆ, ಅವನು ಧೈರ್ಯ ಇಲ್ದಲೆ ಮಾಡೋಣ, ಯಾರೋ ಬೇಕು ಅಂತಾನೆ ಮಾಡಿಸಿರೋದು ಅಂತ ಗ್ಯಾರಂಟಿ ಇದು. ಸಾಮಾನ್ಯ ಮನುಷ್ಯ ಒಬ್ಬ ಸ್ಟಾರ್ಗೆ ಆಗಲಿ ಒಬ್ಬ MLA ಗಾಲಿ ಅವ್ರ ವೈಫ್ಗಳಿಗೆ ಇನ್ನೊಬ್ಬರಿಗೆ ಮೆಸೇಜ್ ಮಾಡೋ ತಾಕತ್ ಯಾವನಿಗೂ ಇಲ್ಲ, ನನಗೂ ಇಲ್ಲ, ನಿಮ್ಗೂ ಇಲ್ಲ. ಅಂತದ್ರಲ್ಲಿ ಮಾಡವನೆ ಅಂದ್ರೆ ಅಷ್ಟು ಧೈರ್ಯ ಮಾಡವನೆ ಅಂದ್ರೆ ಬೇಕು ಅಂತ ಗೇಮ್ ಮಾಡಿಸಿರೋ ಅಂತ ಗ್ಯಾರಂಟಿ. ಒದಿತೀವಿ ಅಂದ್ರೆ ದಾರಿಗೆ ಬರ್ತಾರೆ ಇವ್ರುಗಳೆಲ್ಲ, ಹೇಳ್ತೀನಿ ಕೇಳಿ, ಇಲ್ದ್ರೆ ಇವ್ರು ದಾರಿಗೆ ಬರಲ್ಲ. ಏನಾಗ್ಬಿಡುತ್ತೋ ಏನು ಅಂತ ನಾವು ಹಿಂದೆ ಹಾಕ್ತಿವಿ. ಅವ್ನು ಹಿಂದೆ ಹಾಕೋದು ನಾವತ್ತು ಏನಿಲ್ಲ, ಯಾರಾದ್ರೂ ಏನೋ ಅಂತ ಹಾಕ್ಬಿಟ್ಟ, ಹಿಂದೆ ಏನೋ ಇದೆ, ಅರೆ ಯಾರು ತೆಗಿತಲ್ಲ, ಅವ್ನ ಬ್ಯಾಕ್ ಗ್ರೌಂಡ್ ಏನಿದೆ ಅಂತ ತೆಗಿಲಿ. ಅವತ್ತು ಅವ್ನ ವಿಡಿಯೋ ಬಂತಲ್ಲ, ಅವನು ಮೆಡಿಕಲ್ ಇಂದ ಆಚೆ ಅವ್ನ ಸ್ಟೈಲ್ ಹಿಂಗಿತ್ತು ಅಂತ ಉಗ್ದಿ ಗಾಡಿ ಮೇಲೆ ಕುಂತ್ಕೊಂಡು ಆ ಸ್ಟೈಲ್ಗಳು ನೋಡಿದ್ರ ಅಮಾಯಕ ಇದ್ದಂಗೆ ಕುಂತ್ಕೊಳಂಗ ಇಲ್ಲ ಉಗ್ದಂಗ, ಇದೆಲ್ಲ ಎಲ್ಲಿ ನ್ಯೂಸ್ಗಳು ಇವೆಲ್ಲ ಎಷ್ಟು ನೀಟಾಗಿ ಕ್ಲಿಯರ್ ಆಗಿ ತೋರಿಸ್ತವ್ರ ಅವರು. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತಂತೆ. ಅವ್ರ ಮನೆಯವ್ರ ಇಂಡಸ್ಟ್ರಿ ಫಿಲಮ್ ಯಾರ ಫಿಲಮ್ ನೋಡಕ್ ಥಿಯೇಟರ್ಗೆ ಹೋಗಿಲ್ವಂತೆ, ಮನೇಲಿ ಕಾಮಿಡಿ ನೋಡ್ತಾರಂತೆ. ನೀವೇನಂತ ತೋರಿಸಿದ್ರಿ ದರ್ಶನ್ ಅಭಿಮಾನಿ ಅಂತೆ, ಮನೇಲಿ ಫೋಟೋ ಹಾಕೋನಂತೆ, ಹಿಂಗಂತೆ ಹಂಗಂತೆ ಕತೆ ಏನು ಊದ ಹಾಕ್ಬಿಟ್ರಿ. ದರ್ಶನ್ ಅಭಿಮಾನಿನೂ ಅಲ್ಲ, ಅವ್ರ ಮನೆಯವ್ರ ಯಾರು ಇಂಡಸ್ಟ್ರಿ ಫಿಲಮೇ ನೋಡಿಲ್ಲ, 100 ರೂಪಾಯಿ ಬಂಡವಾಳ ಹಾಕಿ ಒಂದು ಫಿಲಮು ನೋಡಿಲ್ಲ, ಇಂಡಸ್ಟ್ರಿ ಕೊಡುಗೆ ಏನು ಇಲ್ಲ ಅವ್ರದ್ದು. ಅದು ಇಂಡಸ್ಟ್ರಿಯಿಂದ 3 ಲಕ್ಷ ಕೊಟ್ಟಾರ ತಗೊಂಡೋಗಿ ಏನ್ ಕೊಡ್ಬೇಕಾಯ್ತು? ಹಂಗಾರೆ ನಾನು ಇನ್ನೊಬ್ಬ ಮೆಸೇಜ್ ಮಾಡ್ತೀನಿ, ನಾಳೆ ಹಂಗ್ ಮಾಡಿ ಎಲ್ಲರೂ ದುಡ್ಡು ಕೊಡ್ತೀರ ಹಂಗಾರಲಿಕ್ಕೆ. ಈಗ ದರ್ಶನ್ ಅವರು ಇಂಡಸ್ಟ್ರಿ ಇದ್ರು ಕೊಡ್ಲಿ, ಅವ್ರ ಕಡೆಯಿಂದ ಫಿಲಂ ಇಂಡಸ್ಟ್ರಿಯಿಂದ ಏನಿತ್ತು ಕೊಡ್ಲಿ, ಪರವಾಗಿಲ್ಲ. ಅವರು ತಪ್ಪಾಗಿತ್ತ ಏನೋ ಗೊತ್ತಿಲ್ಲ, ಇನ್ನೂ ನ್ಯೂಸ್ ನಡೀತೈತೆ, ಅದು ತಪ್ಪಾಯ್ತಂತ ಇವನೇ ಹೇಳ್ತಾವ್ರೆ ನ್ಯೂಸ್ ಅವ್ರು ಅಂದ್ಬಿಟ್ಟು ಅವ್ರು ಕೊಟ್ರು. ಬಟ್ ಬಿಗ್ದವ್ರು ಏನ್ ತಿಕ್ಕೋ ಕೊಡ್ತಾರೆ, MLA ಗಳು ಏನ್ ಕೊಡ್ತಾರೆ, MP ಗಳು ಏನ್ ಕೊಡ್ತಾರೆ, ಮತ್ತೆ ಮಿಕ್ಕಿದ್ದು ಯಾವ್ದೋ ಯೂಟ್ಯೂಬ್ ಚಾನಲ್ಗಳು ಕೊಡ್ತಾವ್ರೆ.
ಅವ್ರಿಗೆ ಏನ್ ಗೊತ್ತಾ ಇವರೇ ಮಾಡೋರು ಅಂತ ಗೊತ್ತಾ ಎಂತ ಕೊಡ್ತಾರೆ ಅವರು ಫಿಲಂ ಇಂಡಸ್ಟ್ರಿ ಕೊಡ್ಲಿ ಪರವಾಗಿಲ್ಲ ಏನೋ ದರ್ಶನ ನೀನು ಹರೀಶ್ ಅಲ್ಲ ಅವ್ರೆ ಏನೋ ಇದ್ ನಡೀತೈತೆ ಇವರೆಲ್ಲ ಎಂತ ಕೊಡ್ತಾವ್ರೆ ಅಕಸ್ಮಾತ್ ಕೇಸು ಪ್ರೂವ್ ಆಯ್ತು ಅಂದ್ರೆ ಹೋಗಿ ಕೊಡ್ಲಿ ಪರವಾಗಿಲ್ಲ ಈಗ ಎಲ್ಲ ಏನ್ ಪ್ರಚಾರ ಇವೆಲ್ಲ ಅಷ್ಟೇ ಇವೆಲ್ಲ ಅವ್ರ ಮುಂದೆ ಶೋ ಅಣ್ಣ ನನ್ ಗುಚ್ಚಿಡ್ದಿದ್ಯಾ ಅಣ್ಣ ನಾನು ದುಡ್ಡು ಕೊಡ್ತೀನಿ ನಾವು ಇದೀವಿ ಮುಂದಕ್ಕೆ ನಮ್ಮವರು ಓಟ್ ಹಾಕ್ಲಿ ಅವು ಇವು ಆಮೇಲೆ ಯೂಟ್ಯೂಬ್ ಚಾನಲ್ಗಳು ನಮ್ಗೂನು ಯೂಟ್ಯೂಬ್ ಈ ಟ್ರೋಲ್ ನಡೀತದೆ ಇದು ನಡೆಸ್ಲಿ ಪರವಾಗಿಲ್ಲ ಅವೆಲ್ಲ ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಪದ್ಮಶ್ರೀ ಪ್ರಶಸ್ತಿ ತಗೊಂಡು ಲಾಸ್ಟ್ ಟೈಮ್ ಒಬ್ರು ಡೆಲ್ಲಿಲಿ ಬೀದಿಲ್ ಅವ್ರವ್ರು ಇರೋ ದುಡ್ಡೆಲ್ಲ ಖಾಲಿಯಾಗಿ ಅವ್ರಿಗೆ ಒಬ್ರು ಹೆಲ್ಪ್ ಮಾಡ್ತಾ ಇಲ್ಲ ಅಂದ್ಮೇಲೆ ಇವನು ಮಾಡೋ ಅಂತದ್ ಏನೈತೆ ಅಂತದ್ ಏನ್ ಮಾಡೋಣ ದೇಶಕ್ಕೋಸ್ಕರ ಏನ್ ಮಾಡೋಣ ಹೇಳಿ ಕೊಲೆ ಆಗೈತೆ ಆಯ್ತು ಒಪ್ಕೊಳ್ಳೋಣ ಅವ್ರ ಕುಟುಂಬಕ್ಕೆ ಏನ್ ಕೊಡ್ಬೇಕು ಅವ್ರು ಮಾಡಿರೋ ಕೊಡ್ಕತಾರೆ ಇವರೆಲ್ಲ ಮಾಡೋಂಥದ್ದು ಏನೈತೆ ದರ್ಶನ್ ಅವರು ಅವ್ರು ಎಲ್ಲ ದಾನ ಧರ್ಮ ಮಾಡೋರು ಎಲ್ಲಾರ್ಗು ಮಾಡೋರು ಒಬ್ಬನು ಮಾಡ್ದೇನೆ ಇರಲ್ಲ ತಪ್ಪಾಗೈತೆ ಮಾಡ್ತಾರೆ ಅದನ್ನ ಬಿಟ್ಬಿಟ್ಟು ಇವ್ನಿಗೆ ಎಲ್ಲಾರು ಮಾಡೋಂಥದ್ದು ಏನ್ ದೇಶಕ್ಕೋಸ್ಕರ ಏನ್ ಹೋರಾಡೋಣ ಹೇಳಿ ಏನ್ ಮಾಡೋಣ ಹೇಳಿ ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ತಿಂತಾರಣ್ಣ ಈ ನನ್ನ ಮಕ್ಕಳು